ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ ಪವರ್ ವಾರ್. ಸಿಎಂ ಭೇಟಿಗೆ ಶಾಸಕರ ಪರೇಡ್ ಒಂದು ಕಡೆ ಮುಂದುವರಿತಾ ಇದೆ. ಶಾಸಕ ಶ್ರೀನಿವಾಸ ಮಾನೆ, ಯಾಸಿರ್ ಪಠಾಣ್, ಸಂಗಮೇಶ್ ಭೇಟಿ ಮಾಡಿರೋದು ಮುಖ್ಯಮಂತ್ರಿಗಳನ್ನು. ಯೋಗೇಶ್ವರ್ ಬಳಿಕ ಸಿಎಂ ಭೇಟಿಯಾಗಿದ್ದಾರೆ ಶಾಸಕರೆಲ್ಲರೂ ಕೂಡ. ಯೋಗೇಶ್ವರ್ ಬಂದು ಭೇಟಿ ಮಾಡಿ ಹೋಗ್ತಾರಲ್ಲ, ಅದಾದಮೇಲೆ ಇವರು ಕೂಡ ಸರತಿ ಸಾಲಲ್ಲಿ ಬಂದು ಮುಖ್ಯಮಂತ್ರಿಗಳ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಇವರು ಮಾತುಕತೆ ಮಾಡಿ ಹೋಗಿದ್ದಾರೆ. ನಿನ್ನೆ DCM ಅವರನ್ನ ಭೇಟಿಯಾಗಿದ್ದು ಇದೇ ಶಾಸಕರ ತಂಡ. ಇವತ್ತು ಮುಖ್ಯಮಂತ್ರಿಗಳ ಮನೆಯ ಸರದಿ. ಬರೀ DCM ಮೀಟ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಏನಂತೆ, ಬರೀ DCM ಮೀಟ್ ಮಾಡಿ ಹೋಗಿದ್ದಾರಲ್ಲ ಅವ್ರ ಕಡೆನ ಅವರು ಅಂಥೇಳಿ CM ಕಡೆಯವ್ರಿಗೆ ಒಂದು ಮಾಹಿತಿ ಬಂದೇ ಬರುತ್ತೆ. ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇಲ್ಲದೆ ಇರಲ್ಲ. ರಾಜ್ಯದಲ್ಲಿ ಏನೇ ವಿಚಾರ ಇದ್ದರೂ ಕೂಡ ಗುಪ್ತಚರ ಇಲಾಖೆ ಅವ್ರ ಕಡೆನೇ ಇರುತ್ತೆ, ಅವ್ರ ಬಳಿನೇ ಇರುತ್ತೆ, ಅವರೇ ಇಟ್ಕೊಂಡಿರ್ತಾರೆ. ಯಾರು CM ಆಗಿರ್ತಾರೋ ಅವ್ರ ಬಳಿನೇ ಗುಪ್ತಚರ ಇಲಾಖೆ ಇರುತ್ತಲ್ಲ. ಯಾರು ಎಲ್ಲಿ ಬರೀ ಆಚೆ ಕಾರ್ ಬಂದಿತ್ತು ಮೀಟ್ ಮಾಡಿ ಹೋದರು ಇದಲ್ಲದೆ ರಹಸ್ಯವಾಗಿ ಭೇಟಿ ಮಾಡಿದರೂ ಕೂಡ ಅವರದ್ದೇ ಆಗಿರತಕ್ಕಂಥ ಮೂಲಗಳಿಂದ ಅವರಿಗೆ ಆ ಸುದ್ದಿ ಬಂದಿರುತ್ತೆ. ಯಾರು ಮೀಟ್ ಮಾಡಿದ್ರು, ಎಷ್ಟೊತ್ತು ಮೀಟ್ ಮಾಡಿದರು, ಏನೇನು ಮಾತಾಡಿದ್ರು ಎನ್ನುವವರೆಗೂ ಕೂಡ ಕೆಲವೊಮ್ಮೆ ಮಾಹಿತಿ ಹೋಗುತ್ತೆ. ನನ್ನ DCM ಮೀಟ್ ಮಾಡಿದ್ಮೇಲೆ ಅದೇ ಶಾಸಕರ ತಂಡ ಇವತ್ತು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹೋಗಿದೆ. ಇವತ್ತು CM ಭೇಟಿಯಾಗಿದ್ದಾರೆ, ಯೋಗೇಶ್ವರ್ ಮತ್ತು ತಂಡ. ಸಚಿವ ಮಂಕಾಳ ವೈದ್ಯ, ಶಾಸಕ ಅಜಯ್ ಸಿಂಗ್ ಕೂಡ ಭೇಟಿ ಮಾಡಿದ್ದಾರೆ. ಸಂಪುಟ ಪುನಾರಚನೆ ಚರ್ಚೆ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲೇನಾಗಿದೆ, ಎರಡು ವಿಚಾರಗಳು ಬರ್ತಾ ಇದೆ. ಒಂದು, ಮುಖ್ಯಮಂತ್ರಿನೇ ಬದಲಾಗ್ಬಿಡ್ತಾರೆ, ಸಿದ್ದರಾಮಯ್ಯನವರು ಚೇಂಜ್ ಆಗಿಬಿಡ್ತಾರೆ, DK ಶಿವಕುಮಾರ್ ಅವರು ಆಗಿಬಿಡ್ತಾರೆ ಅಂತ ಕೆಲವರು. ಇಲ್ಲ ಏನಾದರೂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಶಿವಕುಮಾರ್ ಅವರು CM ಆಗಲ್ಲ ಅಂತ ಕೆಲವರು. ಇದರ ಮಧ್ಯದಲ್ಲಿರ್ತಕ್ಕಂಥ ಇನ್ನೊಂದು ಜಟಾಪಟಿ ಏನು ಅಂತ ಹೇಳಿದ್ರೆ ಅದು ಕ್ಯಾಬಿನೆಟ್ ಜಟಾಪಟಿ. ಅಕಸ್ಮಾತ್ ನಮ್ಮನ್ನು ತೆಗೆದುಬಿಟ್ರೆ, ಇಲ್ಲ ನಮ್ಮನ್ನು ಸೇರಿಸ್ಕೋಬೇಕು ಕ್ಯಾಬಿನೆಟ್ಗೆ, ಇಲ್ಲ ನಮ್ಮನ್ನು ಮುಂದುವರಿಸಬೇಕು, ಇಲ್ಲ ನಮಗೆ ಬೇರೆ ಖಾತೆ ಕೊಡಬೇಕು, ಇಷ್ಟು ಬೇಡಿಕೆಗಳಿದೆಯಲ್ಲ. ಎಲ್ಲ ಬೇಡಿಕೆಗಳ ಸಲುವಾಗಿ DCM ಸಿಕ್ಕಿದ್ರೆ DCM, CM ಸಿಕ್ಕಿದ್ರೆ CM, ಎಲ್ಲರ ಮನೆಗಳಿಗೂ ಕೂಡ ಅನೇಕರು ಎಡತಾಗ್ತಾ ಇದ್ದಾರೆ. ಶಾಸಕರು ಎಲ್ಲರೂ ಅವ್ರಿಗೆ ಭೇಟಿ ಆಗ್ತಾ ಇರ್ತೀವಿ. ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗಲೂ ಕೂಡ ಜನಸಾಮಾನ್ಯರಿಗಾಗಲಿ ಮತ್ತು MLAsಗಾಗಲಿ ಯಾವಾಗಲೂ ಕೂಡ ಭೇಟಿ ಆಗ್ತಾ ಬಂದಿದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಆಹ್ವಾನ ಮಾಡಿ ಒಂದು ಸಮಯ ಮುಂದೆ ಡಿಸೆಂಬರಲ್ಲಿ ನಮ್ಮ ಈ ಒಂದು ಅಧಿವೇಶನ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಆಹ್ವಾನ ಮಾಡೋಕ್ಕೆ ಅವ್ರ ಹತ್ರ ನಾನು ಹೋಗಿದ್ದೆ. ಇಲ್ಲ, ನಾನಂತೂ ಆಕಾಂಕ್ಷಿ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತೇ ಇದೆ, 2018 23 ನಾನು ಆಕಾಂಕ್ಷಿ ಇದ್ದೀನಿ. ಇವಾಗ ಇದೆಲ್ಲವನ್ನು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ, ಬಹುಶಃ 2.5 ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಂತ ಹೇಳಿದರು. ಬಹುಶಃ ಇದೆಲ್ಲ ನೋಡಿ ಇದೆಲ್ಲ ಸೆಷನ್ ಎಲ್ಲ ಆದಮೇಲೆ ಮಾಡ್ಬೋದು. ದಿನನಿತ್ಯ ನಾವೆಲ್ಲರೂ ಶಾಸಕರು ಎಲ್ಲರೂ ಅವ್ರಿಗೆ ಭೇಟಿ ಆಗ್ತಾ ಇರ್ತೀವಿ. ಮಾನ್ಯ ಮುಖ್ಯಮಂತ್ರಿ